ಸೊ ಕೆಲವು ಅಪನಂಬಿಕೆಗಳಿದ್ದಾವೆ, ಈ ಔಷಧಿಗಳು ತಗೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಆಗುತ್ತೆ, ಇನ್ಲೇಷನ್ ಮೆಡಿಕೇಶನ್ ತಗೋಬಾರ್ದು ಅಂತ. ಏನೇನು ಅಪನಂಬಿಕೆಗಳಿದ್ದಾವೆ ನಿಮಗೆಲ್ಲ ಗೊತ್ತು. ಒಂದು, ಅಡಿಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ತಗೊಂಡ್ರೆ ಅಭ್ಯಾಸ ಆಗಿಬಿಡುತ್ತೆ ಮತ್ತು ಇದನ್ನು ನಾವು ನಿಲ್ಸೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಇದು ಅಭ್ಯಾಸ ಅಲ್ಲ, ಇದು ನೆಸೆಸಿಟಿ. ನಿಮಗೆ ಕಾಯಿಲೆ ಇದೆ ಅಂತಂದರೆ ಇದನ್ನು ತಗೋಬೇಕು. ಇದು ತಗೊಳ್ಳೋದ್ರಿಂದ ನಿಮ್ಮ ಕಾಯಿಲೆ ಚೆನ್ನಾಗ್ತಿದೆ, ನೀವು ಆರೋಗ್ಯವಾಗಿರ್ತೀರ ಅಂದರೆ ತಗೋಬೇಕಾಗುತ್ತೆ. ಬಟ್ ಇದನ್ನು ಲೈಫ್ ಲಾಂಗ್ ತಗೋಬೇಕಾ, ಒಂದ್ಸಲಿ ತಗೊಂಡ್ರೆ ಲೈಫ್ ಲಾಂಗ್ ತಗೋಬೇಕು ಅಂತ ಕೆಲವರು ಅಂದ್ಕೊಳ್ತಾರೆ. ಹಾಗೇನಿಲ್ಲ. ಸೊ ನಿಮಗೆ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಮಿನಿಮಮ್ ಡೋಸಲ್ಲಿ ನೀವು ಮೇಂಟೈನ್ ಆಗಿ ನೀವು ಎಸಿಂಪ್ಟಮ್ಯಾಟಿಕ್ ಆಗಿ ಒಂದು 5-6 ತಿಂಗಳು ಆರಾಮಾಗಿದ್ದೀರಾ ಅಂದರೆ ಮಾತ್ರೆಗಳನ್ನ ಇದನ್ನೆಲ್ಲ ಸ್ಟಾಪ್ ಮಾಡ್ಬೋದು. ಅದನ್ನು ನಾವು ಮಾಡ್ತೀವಿ, ನೀವು ನಿಲ್ಲಿಸಬಾರ್ದು. ಮೂರನೇದು ಅಪನಂಬಿಕೆ ಏನಪ್ಪ ಅಂತಂದರೆ ಇದರಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ, ಸ್ಟೀರಾಯ್ಡ್ಸ್ ತಗೊಳ್ಳೋದ್ರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತವೆ ಅಂತ ಹೇಳ್ತೀವಿ. ಹೌದು, ಸ್ಟೀರಾಯ್ಡ್ಸ್ ಇರುತ್ತೆ, ಕೆಲವು ಇನ್ಹೇಲರ್ಸಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ, ಬಟ್ ಇಟ್ ಈಸ್ ಇನ್ ಮೈಕ್ರೋಗ್ರಾಮ್ಸ್. ಸೊ ಈ ಆಸ್ತಮಾ, COPD ಇವಕ್ಕೆಲ್ಲ ಮೇನ್ ಟ್ರೀಟ್ಮೆಂಟು ಸ್ಟೀರಾಯ್ಡ್ಸು. ಸ್ಟೀರಾಯ್ಡ್ಸ್ನ ಹೆಂಗೆ ಕೊಡಬೇಕು? ಸೊ ನೀವು ಮಾತ್ರೆ ರೂಪದಲ್ಲಿ ಕೊಡೋದು ಅಥವಾ ಇಂಜೆಕ್ಷನ್ ರೂಪದಲ್ಲಿ ಕೊಡೋದ್ರಿಂದ ಕಾಂಪ್ಲಿಕೇಶನ್ಸ್ ಆಗ್ತವೆ. ನಮಗೆ ಮಾತ್ರೆ ಇಂಜೆಕ್ಷನ್ ರೂಪದಲ್ಲಿ ತುಂಬ ಡೋಸ್ ಕೊಡಬೇಕಾಗುತ್ತೆ, ಯಾಕಂದರೆ ಲಂಗ್ಸ್ಗೆ ಹೋಗೋದು ಮಿನಿಮಲ್ ಡೋಸು. ನಮಗೆ ಮೈಕ್ರೋಗ್ರಾಮ್ಸಲ್ಲಿ ಬೇಕಾಗಿರೋದನ್ನು ನಾವು ಮಿಲಿಗ್ರಾಮ್ಸಲ್ಲಿ ಕೊಡಬೇಕಾಗುತ್ತೆ. ಸೊ ಅದು ಕೊಡೋದ್ರಿಂದ ಅದು ಬೇರೆ ಬೇರೆ ರೂಪದಲ್ಲಿ ದೇಹದಲ್ಲೆಲ್ಲ ಹೋಗೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ನಾವು ಡೈರೆಕ್ಟಾಗಿ ಕೊಡೋದ್ರಿಂದ ಇದು ಮಿನಿಮಲ್ ಡೋಸ್ನ ಡೈರೆಕ್ಟಾಗಿ ಲಂಗ್ಸ್ ಕೊಡೋದ್ರಿಂದ ಅದು ಬ್ಲಡ್ಗೆ ಹೋಗಲ್ಲ. ಬ್ಲಡ್ಗೆ ಹೋದಾಗ ಅಷ್ಟೇ ಕಾಂಪ್ಲಿಕೇಶನ್ಸು, ಬ್ಲಡ್ಗೆ ಹೋಗದೇ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಹಂಗಾಗಿ ಸ್ಟೀರಾಯ್ಡ್ಸ್ ಇರುತ್ತೆ, ಮೈಕ್ರೋಗ್ರಾಮ್ಸಲ್ಲಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾಕಂದರೆ ಇದು ಬ್ಲಡ್ಗೆ ಕ್ರಾಸ್ ಆಗಲ್ಲ.